ಸೊ ನಮಸ್ಕಾರ ಎಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೂ ತುಂಬ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಿಮಗೆ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗುತ್ತೆ ಏನು ಇವತ್ತಿನ ವೀಡಿಯೋ ಸ್ಪೆಷಲ್ ಅಂತ. ಸೊ ಹಂಗೆ ನಾನು ನಮ್ಮ ಬಾಯ್ಸ್ ಎಲ್ಲ ಕೂತ್ಕೊಂಡು ಚಿಲ್ ಮಾಡಬೇಕಾದಾಗ ಹೋಗೋಣ ಅಂತ ಅಂದ್ಕೊಂಡ್ರಿ. ಆ್ಯಂಡ್ ನನ್ನ ಬರ್ಡೇ ಸೆಲೆಬ್ರೇಷನ್ ಕೂಡ ನಾವೇನು ಮಾಡಲಿಲ್ಲ, ಯಾಕಂದರೆ ಎಲ್ಲೂ ಹೋಗಿಲ್ಲ ಕೂಡ. ಸೊ ಅದಕ್ಕೆ ಇವಾಗ ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಎಲ್ಲ ಪ್ಯಾಕ್ ಮಾಡ್ತೀವಿ. ಬ್ಯಾಕ್ಗ್ರೌಂಡ್ ಎಲ್ಲ ಗಲೀಜಾಗಿದೆ, ಬಾಯ್ಸ್ ರೂಮ್ ಆಬ್ವಿಯಸ್ಲಿ ಗಲೀಜ್. ನಂದೊಂದು ರೆಡ್ ಕಲರ್ ಹೆಲ್ಮೆಟ್ಟು ತೆಕ್ಕೊಂಡು ಹೋಗ್ಬಿಟ್ರು. ಇದನ್ನು ಹೆಡ್ಸೆಟ್ಟು ನನ್ನ ಮೌಂಟು ರೈಡಿಂಗ್ ಗೇಮ್ಸ್ ಅಂತೂ ಯೂಸೇ ಮಾಡಿಲ್ಲ, ಬೇಗ ರೈಡ್ ಮಾಡ್ಬೇಕು ಜನವರಿಯಿಂದ. ಆ್ಯಂಡ್ ಮೇಲ್ಗಡೆ ಎಲ್ಲ ಹಂಗಂಗೆ ಬಿದ್ದಿದ್ದೆ, ಬಾಕ್ಸು ಅದು ಫುಲ್ಲು ಗಾಡಿದು ಐಟಮ್ಸು. ಸೊ ಇವಾಗ ಪ್ಲ್ಯಾನ್ ಏನು ಅಂದರೆ ಡೇಟ್ ಬಂದು 26th 29th ವೆಡ್ನೆಸ್ಡೇ ಅನ್ಕೋತೀನಿ. 30 ಅಷ್ಟರಲ್ಲಿ ನಾವು ರಿಟರ್ನ್ ಬರಬೇಕು. ನಾನು, ಬಾಲಾಜಿ, ಇಂದರ್, ಶಶಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಬೇರೆ ಥರನೇ. ಶಶಿ ಅಬ್ರಾಡ್ಗೆ ಹೋಗಬೇಕು ಅಂತ ಇದ್ದ. ಸೊ ಅಬ್ರಾಡ್ಗೆ ಹೋಗೋದು ಅಂದರೆ ಸೆಪ್ಟೆಂಬರ್ಗೆ ಶಿಫ್ಟ್ ಆಗಿದೆ. ಜನವರಿಲಿ ಹೋಗ್ತೀನಿ ಅಂತ ಒಂದು ಪ್ಲ್ಯಾನ್ ಆಗಿದ್ದು. ಸೊ ಜನವರಿಯಿಂದ ಅದು ಆಗಸ್ಟಿಗೆ ಹೋಗಿದೆ, ಸೆಪ್ಟೆಂಬರ್ಗೇನೋ ಹೋಗಿದೆ ಅಂತೆ. ಸೊ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಬಿಗ್ ಟ್ರೀಟ್ ಕೊಟ್ಟು ಕಳ್ಸೋಣ ಇವನು ಶಶಿ ಮತ್ತು ವಿನಯನ ಅಂತ ಅಂದ್ಕೊಂಡಿದ್ವಿ. ಸೊ ಅವ್ರದ್ದೀಗ ಮುಂದೋಗಿರೋದ್ರಿಂದ ಆಲ್ಮೋಸ್ಟ್ ಪ್ಲ್ಯಾನ್ ಎಲ್ಲ ಆಗಿಬಿಟ್ಟಿತ್ತು, ಬುಕ್ಕಿಂಗ್ ಎಲ್ಲ ಮಾಡಿಬಿಟ್ಟಿದ್ರಿ. ಸೊ ಇವಾಗ ಹೋಗಲೇಬೇಕು ಇವಾಗ. ಅದಕ್ಕೆ ನಾನು ನಮ್ಮ ವಾಯ್ಸೆಲ್ಲ ರೆಡಿ ಇದೆ. ಟೈಮ್ ಬಂದು 9 o'clock. ಸೊ ಟ್ರೈನ್ ಇದರಿಂದ ನಾವು ಶಿವಾಜಿನಗರ ಬಾಯ್ಸ್ ಆಫ್ಟರ್ 2 hours ಡ್ರೈವ್ ಈ ಕಾರಲ್ಲಿ ಬಂದಿದ್ವಿ. ಕೂತ್ಕೊಳ್ಳೋಕ್ಕಾಗ್ತೀವಿ ನನ್ನ ಮಗುವಿಂದ ಆಲ್ಮೋಸ್ಟ್ 17 hours ರಾತ್ರಿ 11 ಗಂಟೆ ಟ್ರೈನ್ ಹತ್ತಿದ್ದಕ್ಕೆ. ಟೈಮ್ ಎಷ್ಟಿಗೆ 4 ಗಂಟೆ ಅಂತಲೇ ಕೊಡಿ, 2 ನಿಮಿಷ 4 ಗಂಟೆಗೆ ಬಂದಿದ್ವಿ ಕರೆಕ್ಟಾಗಿ. ಚಿಕ್ಕ ಮಕ್ಕ ಎಲ್ಲ ನೋಡ್ತೈತೆ. ರೂಮ್ಸ್ ಹೋಗಿ ಚೆಕ್ಔಟ್ ಮಾಡಿ ರೂಮ್ ಚೆಕ್ಔಟ್ ಅಲ್ಲ, ರೂಮ್ ಚೆಕ್ಕಿನೋ ಸ್ವಲ್ಪ ನಮ್ಮ ಹುಡುಗ ಸ್ಲ್ಯಾಂಗು ಮಿಸ್ಸು. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಚೆಕ್ ಇನ್ ಮಾಡಿ ರೂಮ್ಸ್ ಇದೆಯಾ ನೋಡಬೇಕು ಫಸ್ಟು, ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ಸ್. ಲೆಟ್ಸ್ ಗೋ. ಆ್ಯಂಡ್ ಬಾಯ್ಸ್, ನಿಮ್ಗೆ ಯಾರಾದ್ರು ರೂಮ್ಸ್ ಆ್ಯಂಡ್ ಬೈಕ್ ರೆಂಟು ಎಲ್ಲ ಕಮ್ಮಿ ಇದೆ ಇಲ್ಲಿ. ಆ್ಯಕ್ಚುಲಿ ಇದು ಶಶಿ ಬಂದು ಲಾಸ್ಟ್ ಇಯರ್ ಬಂದಿರಂತೆ. ಸೊ ಅವ್ರ ಹತ್ರನೇ ಬಂದಿದ್ದೀವಿ. ಈಗ ಇವತ್ತು ಚೆಕ್ ಇನ್ ಮಾಡ್ತಾರೆ. ಇವ್ರದ್ದು ಕಾಂಟ್ಯಾಕ್ಟ್ ಎಲ್ಲ ಕೆಳಗಡೆ ಹಾಕಿರ್ತೀನಿ. ನೀವು ಬೇಕಾದ್ರೆ ಇಯರ್ ಎಂಡ್ ಅಂತ ದೇವರನ್ನ ಬರ್ಬೇಡ್ರಿ, ಫುಲ್ಲು ಟೋಕನೇ ಬಂದರೆ ಮಾತ್ರ ಹೆವಿ ದುಡ್ಡು ಖರ್ಚಾಗುತ್ತೆ ಮಾತ್ರ. ನಾವಾದರೂ ಫಸ್ಟು ಬುಕ್ಕಿಂಗ್ ಮಾಡ್ಕೊಂಡಿದ್ರೆ. ಆ್ಯಂಡ್ ಇವಾಗ ನಾವೇನು ಖರ್ಚು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಖರ್ಚಾಗೋದು. ಇವಾಗ ಪ್ಲ್ಯಾನ್ ಬಂದು ಇವಾಗ ಹೋಗಿ ಬ್ಯಾಕಲ್ಲಿ ಇಕ್ಕಿ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಬಾರ್ಗೆ ಹೋಗೋಣ. ಬಾರ್ ಅಂದರೆ ರೆಸ್ಟೋರೆಂಟ್ಗೆ ಹೋಗೋಣ, ಫುಲ್ ಪಾರ್ಟಿ ಮಾಡೋದು ಇವಾಗ. ಅವ್ರದ್ದು 2500 rupees ಹಾಕಿದ್ದೀನಿ. ಅದು ನಾವು AC ತೊಗೊಂಡಿರೋದು. 7500 rupees ನಾವು ಆಲ್ರೆಡಿ ಸೆಂಡ್ ಮಾಡಿದ್ವಿ. ಟೋಟಲ್ 7500. ಕಾಂಟ್ಯಾಕ್ಟ್ ಬರ್ದಾನೆ ನಮ್ಮ ಅಪ್ಪನೇ ಆಡ್ತಾ ಇತ್ತಲ್ಲ. 7796408959 ಇರಬೇಕೇನೋ, ಇಲ್ಲ 8159 ಅಷ್ಟೇ, ಇನ್ನೇನಿಲ್ಲ. ಇದು ಬಿಲ್ಲು. ಇದನ್ನು ಹೋಗ್ಬೇಕಾದಾಗ ರಿಟರ್ನ್ ಕೊಟ್ಬಿಟ್ಟು ಪೇಮೆಂಟ್ ಹೋಗ್ಬೇಕು. ಬೋಲ್ರೆ ಅಭಿ ಬೋಲ್ರೆ. ಫಸ್ಟ್ ಟೈಮ್ ಅಲ್ಲ ರಾಜು, ಮೊನ್ನೆ ಇದನ್ನ ನೋಡಿದೆ ಅಲ್ಲ, ಫೋಟೋದಿಲ್ಲ ಮನೆಗೆ ಹೋದಾಗ ನೋಡಿದೆ ಅಂತ ಹೇಳಿಲ್ವ? ನೀನೇನಂದ್ರೆ ಫಸ್ಟ್ ಟೈಮ್ ನೋಡ್ತಿದ್ಯಾ ಅಂದಿದ್ದು. ಹೋಗಿತ್ತು ಅಂತ ಅದಕ್ಕೆ ತಿಳ್ಕೊ ಅಂತ ಹೇಳಿದ್ದು. ಇವಾಗ ಈ ಬೀಚ್ಗೆ ಹೋಗ್ತಾ ಇದ್ದೀವಿ. ಬೀಚ್ ಎಷ್ಟು ಹೇಳ್ಸಿತ್ತು? ಅಲ್ಲೇ ಹೋದು ಬೀಚ್ ಬೀಚ್ ಕ್ವೀನ್ ಅಲ್ಲ ಅದು, ಕಲಂಗುಡ್ ಬೀಚ್. ಬಾ, ಯಾವ ಬೋಟ್ ಎತ್ಕೋ, ಯಾವ ಬೇಕು ಎತ್ಕೊಳ್ಳೋ ಬೋಟ. ರೆಡ್ ಅಲರ್ಟು ಏನು ರೆಡ್ ಅಲರ್ಟು? ಯಾಕೆ ಬೇಕು ಸುಮ್ಮನೆ, ಆಮೇಲೆ ಬೀಫ್ ಹಾಕ್ಬೇಕಾಗುತ್ತೆ. ಶಶಿ ಏನು ರೆಡ್ ಅಲರ್ಟ್? ಅಷ್ಟೊಂದು ಎಡಿಟಿಂಗ್ ಕೆಲಸ ನಾನು ಕೊಡಲ್ಲ. ಫಸ್ಟ್ ಹೇಳಿದ್ದೆ. A few minutes later. ಏನ ಗೂಸ್ ಪಿಂಪಲ್ಸ್, ಗೂಸ್ ಪಿಂಪಲ್ಸ್, ಗೂಸ್ ಬಂಪ್ಸಾ? ಅಯ್ಯೋ 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 ಅಯ್ಯೋ, ನಮ್ಮನ್ನ ದೀಪಲ್ಲ ಕ್ಯಾಮ್ರಾ ಇಲ್ಲ ಇತ್ತಿಲ್ಲಿ. A few minutes later.
ನೋಡಿ ಇದೇ ಇದ್ದಿದ್ದು ಅಷ್ಟೇ ಇಲ್ಲಿರೋದು ನಾವು. ಆ್ಯಕ್ಚುಲಿ ಒಳಗಡೆ ಚೆನ್ನಾಗಿದೆ, ಒಳಗಡೆ ಬಂದಮೇಲೆ ತೋರಿಸ್ತೀನಿ. ಸೊ ಇವಾಗ ಗಾಡಿ ರೆಂಟ್ ಮಾಡ್ಕೊಂಡು ಇವೆರಡು ಇಯರ್ ಎಂಡ್ ಆಗಿರೋದ್ರಿಂದ ಬಜೆಟ್ ಹೆವಿಯಾಗಿ ಹೇಳ್ತಾರೆ. ಬಾರ್ಗೇನಿಂಗ್ ಮಾಡಿ ಅಂದರೆ ಕಷ್ಟ. ಫಸ್ಟ್ ನಾನು ಆ್ಯಕ್ಚುಲಿ ಎಲ್ಲೋ ಕಲರ್ ಇತ್ತು, ಹೋಗೇ ಬಿಟ್ಟವ್ರೆ. ಎಲ್ಲೋ ರೇಟ್ ತೊಗೊಳ್ಳೋ ಅಂದೆ, ನನ್ನ ಮಗ ಎಲ್ಲೋ ರೇಟ್ ತೊಗೊಂಡಿಲ್ಲ. ಸೊ ಪರವಾಗಿಲ್ಲ ಅಂದ್ಬಿಟ್ಟು ಇವಾಗಿದ್ದೀನಿ. ಸೊ ಇವಾಗ ಬಂದ್ಬಿಟ್ಟು ಇವಾಗ ನಾವು ಬೀಚ್ಗೆ ಹೋಗ್ತಾಯಿದ್ದೀವಿ. ನಾನು ಬಾಲು ಶಶಿ 4 ಜನನು ಬೀಚ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟು 2 ಬೀಚ್ ನೋಡಿದ್ದೀವಿ. ಆ್ಯಂಡ್ ಇನ್ನೊಂದು ಯಾವುದಾದ್ರು ಒಂದು ಪ್ಲೇಸ್ ಹಿಡನ್ ಪ್ಲೇಸ್ ನೋಡಿದ್ದಾರೆ. ಇವಾಗ ಆ ಹಿಡನ್ ಪ್ಲೇಸ್ಗೆ ಹೋಗಬೇಕು 3. ಅದಾದಮೇಲೆ ನೆಕ್ಸ್ಟ್ ಇವಾಗ ಪಾರ್ಟಿಗೆ ಹೋಗೋಣ ಅಂತ ಇದ್ದೀವಿ. ಪಾರ್ಟಿ ಪ್ರಾಬಬ್ಲಿ ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಅಲ್ಲಿ ಮ್ಯೂಸಿಕ್ ಇರುತ್ತೆ, ಹೆವಿ ಮ್ಯೂಸಿಕ್ ಗಿಚ್ಚೆ ಗಿಚ್ಚಿ ಅಂತ ಒಂದಕ್ಕೊಂದು ಅರ್ಥನೇ ಇರೋಲ್ಲ, ಆ ಥರ ಮ್ಯೂಸಿಕ್ಗಳು ಹಾಕ್ಕೊಂಡಿರ್ತಾರೆ. ನೆನ್ನೆ ತಲೆನೋವೇ ಬಂದುಬಿಡ್ತು. ಆ್ಯಂಡ್ ನಿನ್ನೆ ನೈಟ್ ಬಂದು ಪಾರ್ಟಿ ನಾವು ಕೆಸಿನೋ ಹೋಗೋಣ ಅಂದ್ಕೊಂಡಿದ್ರೆ, ಬಟ್ ಬೇಡ ಅಂದ್ಬಿಟ್ಟು ಇಲ್ಲೇ ಬಾಲ್ಕನಿಯಲ್ಲೇ ಕೂತ್ಕೊಂಡು ಒಂದು ಬ್ಲ್ಯಾಕ್ ಡ್ಯಾನ್ಸು ಸ್ವಲ್ಪ ನಮ್ಮ ಹುಡುಗ ಸ್ಲ್ಯಾಂಗು ಮಿಸ್ಸು. ಮತ್ತು ಒಂದು ಕೊರೋನಾ ಮತ್ತು ಇನ್ನೊಂದು ಯಾವುದೋ ಒಂದು ತೊಗೊಂಡಿದ್ದ ಬೇರೆ ಬ್ರ್ಯಾಂಡು. ನಾನು ಇನ್ಸ್ಟಾಗ್ರಾಮ್ ಇದ್ದರೆ ನಿಮಗೆ ಗೊತ್ತಾಗಿರುತ್ತೆ, ಆ ಸ್ಟೋರಿ ಹಾಕಿರ್ತೀನಿ ನೋಡಿ. ಸಕ್ಕತ್ತಾಗಿದೆ. ಅದೊಂದು ಫಾರಿನ್ ಬ್ರ್ಯಾಂಡೇನೋ ಏನು ಹೇಳ್ತಾರೆ ಅವನು, 2,000 ಏನೋ ಹೇಳ್ದ. ಬಟ್ ಚೆನ್ನಾಗಿದೆ. ನಿನ್ನೆ ನಮ್ಮ ಮಸ್ತಾಗಿ ಕುಡಿದ್ಬಿಟ್ಟು ಆರಾಮಾಗಿ ರೂಮಲ್ಲಿ ಸ್ಟೇ ಮಾಡಿಕೊಂಡು ಕೆಳಗಿಲ್ದು ನೈಟೆಲ್ಲ ಓಡಾಡಿಕೊಂಡು ದೇವದ ಥರ ಮತ್ತೆ ಬೀಚ್ಗೆ ಹೋಗಿದ್ರಿ. ಬೀಚಲ್ಲಿ ತುಂಬ ಬಿಡೋಲ್ಲ, ಯಾಕಂದರೆ ತುಂಬ ಗಾಳಿ ಇತ್ತು, ಅಲೆಗಳು ಜಾಸ್ತಿ ಇತ್ತು. ಸೊ ಇವಾಗ ಹೋಗಿ ನೋಡೋಣ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಶೂ ಸ್ವಲ್ಪ ಗಲೀಜಾಗ್ಬಿಡೈತೆ, ಶೂನ ಕ್ಲೀನ್ ಮಾಡಬೇಕೀಗ. ಅದಕ್ಕೆ ಇವಾಗ ಅಲ್ಲೆಲ್ಲ ಟಿಶ್ಯೂ ಇಸ್ಕೊಬೇಕು. ಆ್ಯಂಡ್ ಇಲ್ಲಂತೂ ಸಕ್ಕತ್ತಾಗಿದೆ ಸ್ಟೇಗಳೆಲ್ಲ. ಸಂದಿಗೊಂದಿ ರೋಡು ಒಂದು ಚೂರು ಗೊತ್ತಾಗಲ್ಲ. ಹಿಂಗೆ ಹೋದರೆ ಹಿಂಗೆ ಹೋಗಿ ಲೆಫ್ಟೋ ರೈಟ್ ಹೋದರೆ ಬೀಚು ಆ ಕಡೆನೇ ಇದೆ. ಜಿಪ್ಸಿ ನೋಡಿ, ಇಲ್ಲಿ ಜಿಪ್ಸಿ ಹೆಂಗಿದೆ, ಗೋವಾ ರಿಜಿಸ್ಟ್ರೇಷನ್ನು ಓಡಿಸಲ್ಲ ಅನ್ಸುತ್ತಿದ್ದು, ಹಂಗೆ ನಿನ್ಸ್ಬಿಟ್ಟಿದ್ದಾರೆ. ಟೈಯರ್ಸ್ ಎಲ್ಲ ಹಂಗೆ ಇದೆ, ಇದು ಫುಲ್ ರಸ್ಟ್ ಹಿಡ್ದು ಹೋಗ್ಬಿಡೈತೆ. ಇಲ್ಲೂ ಬಾಟ್ಲಿದೆ, 2 ಸೀಟು. ನಮಗಾದ್ರು ಕೊಟ್ಟಿದ್ರೆ ಮಸ್ತಾಗಿ ಸುತ್ತಾಡ್ಕೊಂಡು ಇರ್ತಾಯಿದ್ರು ಗೋವಾದಲ್ಲಿ. ಆಗ್ಲೈಡ್ ಇದೆ, ಚೆನ್ನಾಗಿದೆ ಒಂಥರ. ಪ್ರಾಬಬ್ಲಿ ಓಡಿಸಲ್ಲ ಅಂದ್ಕೊಳ್ತೀನಿ. ಆ್ಯಂಡ್ ನಮ್ಮ ಬಾಯ್ಸ್ ಬಂದರು, ಬನ್ನಿ. ರಿಚ್ ಕಿಡ್ ಫುಲ್ ಔಟ್ಫಿಟ್. ಅಣ್ಣನ ಕಲರ್ ವೈಟು ಫುಲ್ ಜೋಶ್ ಬಾಂಬಲ್ಲಿ. ಗಾಡಿ ಇತ್ತು ಲೈಕ್ ಅಣ್ಣ ಫುಲ್ಲು ಪೇರೆಂಟ್ಸ್ ಹತ್ರ ಮಾತಾಡ್ತಾನೆ. ಸೊ ಲೆಟ್ಸ್ ಗೋ ಗಾಡೀಲಿ ವರುಣ್ ಹೊಡೆಯೋದು. ಯಾವ ಭಾಷೆ ಅದು? ಶಿಲಾಂಗ್ ಭಾಷೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. A few minutes later. A few minutes later. ಆಮೇಲೆ 300 ರೂಪಾಯಿಗೆ ಕಮ್ಮಿ ಆಯಿತು ಅಂದ್ಕೊಂಡ್ರೆ 300 ರೂಪಾಯಿಗೆ ಫುಲ್ ಆಗಿಬಿಟ್ಟಿದೆ. ನೋಡಿ ತೋರಿಸ್ತೀನಿ ಈಗ. ಮೈಲೇಜ್ ಎಷ್ಟು ಕೊಟ್ಟಿದೆ ಅಂತ ಚೆಕ್ ಮಾಡೋದು. ಈಗ 12,798 ಓಡಿದೆ. ಇನ್ನು ಮುಳ್ಳು ಹೋಗ್ತಾನೆ ಇದೆ. ಸೊ ಇವಾಗ ಎಲ್ಲಿ ಪ್ಲ್ಯಾನ್ ಅಂತ ಗೊತ್ತಾಗುತ್ತೆ. ಲೆಟ್ಸ್ ಗೋ, ಕಮಾನ್ ಬಾರೋ. ಮಾತಾಡೋದ್ರಲ್ಲೂ ಅವರೇ ಮಾತಾಡಿ. ಮನೆಗೆ ಒಂದೊಂದು ಫಿಶ್ ಸಿಕ್ಬಿಡ್ತದೆ. ಐತೆ ಅದು ಏನು ಫಿಶ್ ಅದು ಗೊತ್ತಿಲ್ಲ. ಇಲ್ಲ ಸಾಯಿಸ್ಬಿಟ್ಟು ಅವ್ರು ಹಿಡ್ಕೊಳ್ಳೋದು. ಇಲ್ಲ ಅದು ಒದ್ಲಾಡ್ತೈತೆ ನೋಡಿ ಶಶಿ. ಹೊಂಟೆ ಹೋಯ್ತು, ಕೈ ಬಂದಿತ್ತು, ಬಾಯ್ ಬಂದಿಲ್ಲ. ಪಾಪ ಇದನ್ನ ಸಿಕ್ತು ಕಣೋ, ಸಾಯಿಸ್ತಾ ಇದ್ದ ಅದನ್ನ. ಆ ಮೂಲೆ ಸಂಜೆ ಬಿಡಿ ಹೊಟ್ಟೋಯ್ತದು ಫಿಶು. ಬೇಜಾರಾಗೋದು ಅದು. ಅಯ್ಯೋ ಸಿಕ್ತು
ಒಂದು ಅಂಡೆ ಇದ್ದಂಗೆ ಅವನೇ ಅದು ಹೆಂಗೆ ಸಿಗುತ್ತೆ ಒಂದು ಕೈ ಫಿಶು ಇರ್ಬಿಟ್ಟ ಕೊನೆಗೆ ಇಟ್ಬಿಟ್ಟ ಅದರ ಹಾಕ್ರು ಅಲ್ಲ ಅದು ನಾರ್ಮಲ್ ಮೀನೆ ಅದೊಳ್ಳೆ ಅವನ ಥರ ದಪ್ಪನೇ ಐತೆ ಅದರಲ್ಲಿ ಎತ್ಕೊಬರ್ತಾನೆ ದಾರನೇ ಕಟ್ಟಾಬಿಡೈತಿ ಏನೋ ಮಾಡ್ದ ಬಟ್ಟೆ ಒಂದು ಮುಗಿಸ್ಕೊಳಲ್ಲ ಅದು ಲೆಟ್ಸ್ ಗೋ ಫೋಟೋ ಹಿಡಿದು ಎಷ್ಟು ಬಾ ನನ್ನ ಮಗನೇ ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ ನೀನ್ ನಾಳೆ ತಗೋ ಬಾ ನಿನ್ನ ಏಯ್ ಲೋ ಹಂಗಲ್ಲು ಒಡ್ಕೋ ಸಾ ಟಾಪ್ ಹಂಗಲ್ಲ ಹೋಗ್ಲಾ ಗೊತ್ತಿಲ್ಲ ಬರೋ ಹೊತ್ಕೊಂಡ್ಕೊಂಡು A few minutes later. ಸೊ ಬಾಯ್ಸ್ ಬೀಚ್ಗೆಲ್ಲ ಹೋಗಿ ಅಲ್ಲಿಂದ ಚರ್ಚ್ಗೆ ಹೋಗಿದ್ವಿ ಚರ್ಚೆಲ್ಲ ಮುಗಿಸ್ಕೊಂಡು ಫುಲ್ ಟ್ರಾವೆಲಿಂಗು ಆ್ಯಂಡ್ ನಮ್ಮ ಬಸ್ಸಿನದಲ್ಲಿ ಅಂತೂ ಪೆಟ್ರೋಲ್ ಅಂತೂ ಖಾಲಿನೇ ಆಯ್ತಲ್ಲ ಬೇರೆ ಇನ್ನು ನೋಡಿ ಇದರಲ್ಲಿ 1 ಪಾಯಿಂಟ್ ನಿಮಿಷ ಇದೆ ಈ ಪಾಯಿಂಟಲ್ಲಿ ಅರ್ಧ ಬಂದಿದೆ ಅಷ್ಟೇ ಇನ್ನೂ ಫುಲ್ ಇದೆ ಅದಕ್ಕೆ ನೈಟೆಲ್ಲ ಓಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಆ್ಯಂಡ್ ಇವಾಗ ನಮ್ಮ ಕನ್ನಡದವ್ರದ್ದು ಮಲ್ಲಿಕಾ ಬಿರಿಯಾನಿ ಅಂತ ಇದು ಅಪ್ಪು ಸಹ ಫ್ಯಾನ್ ಅವ್ರು ನೋಡಿ ಮಲ್ಲಿಕಾ ಬಿರಿಯಾನಿ ಅಂತ ಇದೆ ಇವಾಗ ಅಲ್ಲಿ ಊಟ ಮಾಡಕ್ಕೆ ಬಂದಿದ್ದೀವಿ ಟೈಮ್ ಬಂದು ಆಲ್ರೆಡಿ 5:30 ಆಗಿದೆ A few minutes later. ನೋಡಿ ಹಿಂಗೆ ಮಾಡ್ತದೆ ಅಷ್ಟೇ ಹೆಂಗಿದೆ ರಸ ಹಿಂಡಿ ತೆಗಿತಾರೆ ನೀ ಜ್ಯೂಸ್ ಬಿಟ್ಬಿಟ್ಟು ಜ್ಯೂಸ್ ಬೇಡ ಬಾ ಅಂತಾರೆ ಶೇಕ್ ಆಗೋದು ಅವರಿಬ್ರು ಅಲ್ಲಿ ಹೋಗೋರೆ ಏನು ಗೊತ್ತು ಬಾಟ್ಲೆ ತಗೋತಾರೆ ಅವರು ಹೌದಾ ಇವಾಗ ಹಿಂದೆ ಇದು ಕೊಡಿ ಇಲ್ಲ ಅದಕ್ಕೆ ಮುಂದೆ ಆಯ್ತು A few minutes later.